ರಾಜ್ಯ ರಾಜಕಾರಣದಲ್ಲಿ ಮೋಡ ಹಗರಣ ಸಂಚಲನವನ್ನ ಎಬ್ಬಿಸಿಬಿಟ್ಟಿದೆ. ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಹೋರಾಟವನ್ನ ಮಾಡ್ತಿದ್ದಾರೆ ಮೋಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಈಗ ಬಾಣಕ್ಕೆ ಪ್ರತಿ ಬಾಣ ಎನ್ನುವಂತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ಈಗ ಅಕ್ರಮದ ದಾಖಲೆಯೊಂದನ್ನ ರಿಲೀಸ್ ಮಾಡಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಮೂಡ ಹಗರಣ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನವನ್ನ ಮೂಡಿಸಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತಾರಕಕ್ಕೇರಿದ ಸೈಟ್ ಸಂಘರ್ಷ. ಮೂಡ ವಿಚಾರ ಮುಂದಿಟ್ಟು ಸಿದ್ದರಾಮಯ್ಯ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ. ಸಿಎಂ ಸಿದ್ದು ವಿರುದ್ಧ ಆರೋಪ ಮಾಡಿದ್ದ ಬಿಜೆಪಿಗೆ ತಿರುಗುಬಾಣ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಅಕ್ರಮ ದಾಖಲೆ ರಿಲೀಸ್ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮುಖಂಡರಿಗೂ ಮೂಡಾದಿಂದ ಸೈಟ್ ಲಭ್ಯವಾಗಿದೆ. ಸೈಟ್ಗಳ ವಿವರ, ಹೆಸರನ್ನ ಓದಿ ದಾಖಲೆಯನ್ನ ಮುಂದಿಟ್ಟಿದ್ದಾರೆ ಬೈರತಿ ಸುರೇಶ್. ಸಚಿವ ಬೈರತಿ ಸುರೇಶ್ ರಿಂದ ಅಕ್ರಮ ದಾಖಲೆ ಬಿಡುಗಡೆಯಾಗಿದೆ. ಮೂಡ ಬದಲಿ ಸೈಟ್ ಪಡೆದವರ ಪಟ್ಟಿಯಲ್ಲಿ ಎಚ್ಡಿಕೆ ಹೆಸರಿದೆ. ಜಿಟಿ ದೇವೇಗೌಡ, ಸಿಎನ್ ಮಂಜೇಗೌಡ, ಎಚ್ ವಿಶ್ವನಾಥ್, ಇನ್ನು ಸಾರಾ ಮಹೇಶ್, ಎಚ್ಡಿ ಕುಮಾರಸ್ವಾಮಿಗೂ ನಿವೇಶನ ಹಂಚಿಕೆಯಾಗಿದೆ. ಇವರೆಲ್ಲರಿಗೂ ಬದಲಿ ನಿವೇಶನ ಹಂಚಿಕೆಯಾಗಿರೋ ದಾಖಲೆ ಲಭ್ಯವಾಗಿದೆ. ತನಿಖಾ ಆಯೋಗದ ಮುಂದೆ ಅಕ್ರಮವೋ ಸಕ್ರಮವೋ ತಿಳಿಯುತ್ತೆ. ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂಡ ಪ್ರಕರಣ ತಾರಕಕ್ಕೇರ್ತಿರುವಂತಹ ಹೊತ್ತಿನಲ್ಲೇ ಈಗ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಒಂದು ಅಕ್ರಮ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಈ ದಾಖಲೆಯಲ್ಲಿ ಯಾರ್ಯಾರ ಹೆಸರಿದೆ ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಮೂಡ ಪುರಾಣ ಎಚ್ಡಿಕೆ ಸರದಿ, ಜೆಡಿಎಸ್ನ ಎಚ್ಡಿ ಕುಮಾರಸ್ವಾಮಿ. ಇಂಡಸ್ಟ್ರಿಯಲ್ ಸಬ್ಬರ್ಬ್ 3ನೇ ಹಂತ ಮೈಸೂರು, 21,000 ಚದರ ಅಡಿ ಕೈಗಾರಿಕಾ ನಿವೇಶನ ಸಂಖ್ಯೆ 17/B1. ಜೆಡಿಎಸ್ನ ಸಾರಾ ಮಹೇಶ್, ಮಳಲವಾಡಿ ಸರ್ವೆ ನಂಬರ್ 7/11A ಅಲ್ಲಿ 11 ಗುಂಟೆ ಜಮೀನು, ಬೋಗದಿ ಸರ್ವೆ ನಂಬರ್ 170, 171, 173ರಲ್ಲಿ 2 ರಿಂದ 11 ಎಕರೆ ಜಮೀನು ದಾಖಲಾಗಿದೆ. ಜೆಡಿಎಸ್ನ ಜಿಟಿ ದೇವೇಗೌಡ, ಇರನಗೆರೆ 14/1ರಲ್ಲಿ 2 ರಿಂದ 25 ಎಕರೆ, ಮಾದಗಳ್ಳಿಯಲ್ಲಿ ಸರ್ವೆ ನಂಬರ್ 17ರಲ್ಲಿ 1 ಎಕರೆ ದಾಖಲಾಗಿದೆ. ಜೆಡಿಎಸ್ನ ಸಿಎನ್ ಮಂಜೇಗೌಡ, ಹಿನಕಲ್ ಗ್ರಾಮ ಸರ್ವೆ ನಂಬರ್ 337ರಲ್ಲಿ 1 ಎಕರೆ, ದೇವನೂರು ಸರ್ವೆ ನಂಬರ್ 91ರಲ್ಲಿ 2 ರಿಂದ 25 ಎಕರೆ, ಕೆಸರೆ ಸರ್ವೆ ನಂಬರ್ 450ರಲ್ಲಿ 4 ರಿಂದ 15 ಎಕರೆ ಜಮೀನಿದೆ. ಇನ್ನು ಮೈಸೂರು ಸರ್ವೆ ನಂಬರ್ 86ರಲ್ಲಿ 7 ರಿಂದ 8 ಎಕರೆ ಜಮೀನು ಇರೋದು ದಾಖಲೆಯಲ್ಲಿ ಸ್ಪಷ್ಟವಾಗಿದೆ. ಎಚ್ ವಿಶ್ವನಾಥ್, ಬಿಜೆಪಿ ಎಂಎಲ್ಸಿ, ಬೆಲವತ್ತ ಸರ್ವೆ ನಂಬರ್ 32ರಲ್ಲಿ 5 ಎಕರೆ ಜಮೀನು. ಬಿಜೆಪಿಯ ಮಹದೇವಸ್ವಾಮಿ, 255/1, 257ರಲ್ಲಿ 34 ಗುಂಟೆ ಜಮೀನು ಇರೋದು ದಾಖಲೆಯಲ್ಲಿ ಸ್ಪಷ್ಟವಾಗಿದೆ.
ಮೂಡ ಹಗರಣ ತಾರಕಕ್ಕೇರುತ್ತಿರುವಂತಹ ಹೊತ್ತಿನಲ್ಲೇ ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಒಂದು ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ಇತ್ತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ನೀಡಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದ್ರೆ ಈಗ ಬಾಣಕ್ಕೆ ಪ್ರತಿಬಾಣವೊಂದನ್ನ ಕೊಟ್ಟು ಬಿಟ್ಟಿದ್ದಾರೆ. ಇದರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಹೆಸರುಗಳಿದೆ. ಮೂಡ ಪ್ರಕರಣದಲ್ಲಿ ನಿವೇಶನ ಹಂಚಿಕೆಯಲ್ಲಿ ಯಾರ್ಯಾರ ಹೆಸರಿದೆ ಗೊತ್ತಾ? ಒಂದು ಕಡೆಯಲ್ಲಿ ಜಿಟಿ ದೇವೇಗೌಡ, ಸಿಎನ್ ಮಂಜೇಗೌಡ, ಎಚ್ ವಿಶ್ವನಾಥ್, ಸಾರಾ ಮಹೇಶ್ ಮತ್ತು ಎಚ್ ಡಿ ಕುಮಾರಸ್ವಾಮಿಗೂ ನಿವೇಶನ ಹಂಚಿಕೆಯಾಗಿರುವಂತಹ ದಾಖಲೆಗಳನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಿಂದ ಹಿಡಿದು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ. ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮತ್ತು ಸಮಾವೇಶಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ ಇತ್ತ ಕಾಂಗ್ರೆಸ್ ಈಗ ತಿರುಗೇಟನ್ನ ಕೊಟ್ಟು ಬಿಟ್ಟಿದೆ. ಇದೇ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ದಾಖಲೆಯನ್ನ ರಿಲೀಸ್ ಮಾಡಿದೆ. ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಪಟ್ಟಿ ಸಮೇತ ಸರ್ವೆ ನಂಬರು ಎಷ್ಟು ಸರ್ವೆ ಇದೆ ಇವೆಲ್ಲವನ್ನ ಸ್ಪಷ್ಟವಾಗಿ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಬಹಿರಂಗಪಡಿಸಿಬಿಟ್ಟಿದ್ದಾರೆ. ಬದಲಿ ನಿವೇಶನ ಹಂಚಿಕೆ ಆಗಿರುವಂತಹ ಈ ದಾಖಲೆಯನ್ನ ತನಿಖಾ ಆಯೋಗದ ಮುಂದೆ ಇಟ್ರೆ ಇದು ಅಕ್ರಮವೋ ಸಕ್ರಮವೋ ಅಂತ ಸರಿಯಾಗಿ ತಿಳಿಯುತ್ತೆ. ಹೀಗಾಗಿ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಜುಗರನ ತಂದುಕೊಟ್ಟು ಬಿಟ್ಟಿದೆ ಮೂಡ ಪ್ರಕರಣ. ಈಗ ಇವೆಲ್ಲದರ ನಡುವೆ ಈಗ ಕಾಂಗ್ರೆಸ್ ಬಾಣಕ್ಕೆ ಪ್ರತಿ ಬಾಣವನ್ನ ಕೊಟ್ಟು ಬಿಟ್ಟಿದೆ.